ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೂಜಾ ಮಿಷಿನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಪೂಜಾ ಮಿಷಿನ್ ನಾನು ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ಪೂಜಾ ಓವರ್ಲಾಕ್ನ ತೋರಿಸಿದೆ. ಸೊ ಸುಮಾರು ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರಿ, ಹಾಗೆ ಸುಮಾರು ಜನ ಪರ್ಚೇಸ್ ಕೂಡ ಮಾಡಿದ್ರಿ. ಹಾಗೆ ಇವತ್ತು ನಿಮಗೆ ಪೂಜಾ ಮಿಷಿನ ತೋರಿಸ್ತಾ ಇದ್ದೀನಿ. ನಿಮಗೆ ಸ್ಕ್ವೇರ್ ಬಾಡಿ ಪೂಜಾ ಮಿಷಿನು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಿಮಗೆ ಸ್ಟ್ಯಾಂಡ್ ಮಾತ್ರ ಎಷ್ಟು ತಿಕ್ಕಾಗಿದೆ ಅಂತ ಅಂದರೆ ನಿಜವಾಗ್ಲೂ ಸೊ ಅದನ್ನು ನನ್ನ ಬಾಯಲ್ಲಿ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ ಮಿಷಿನು. ಮತ್ತು ನಿಮಗೆ ಹೆಡ್ ಆಗಿರ್ಬೋದು, ಮತ್ತು ಸ್ಟ್ಯಾಂಡು ಕ್ವಾಲಿಟಿ, ಮತ್ತು ನಿಮಗೆ ಮಿಷಿನು ಮತ್ತು ಹಲ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ ಮಿಷಿನು. ಸೊ ಸ್ಕ್ವೇರ್ ಬಾಡಿ, ನಿಮಗೆ ರೌಂಡ್ ಬಾಡಿ ಎರಡೂ ಕೂಡ ನಿಮಗೆ ಅವೈಲಬಲ್ ಇದೆ ಪೂಜಾ ಮಿಷಿನಲ್ಲಿ. ಇವಾಗ ನಾನು ನಿಮಗೆ ಸ್ಕ್ವೇರ್ ಬಾಡಿನ ಫಸ್ಟು ತೋರಿಸ್ಬಿಡ್ತೀನಿ. ಸೊ ಅದಾದ್ಮೇಲೆ ನಿಮಗೆ ರೌಂಡ್ ಬಾಡಿನ ತೋರಿಸ್ತೀನಿ ಯಾವ ರೀತಿ ಬರುತ್ತೆ. ಸೊ ಅದು ಯಾವ ಕಲರಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಬಂದುಬಿಟ್ಟು ನಿಮಗೆ ಸ್ಕ್ವೇರ್ ಬಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಗ್ರೇ ಕಲರಲ್ಲಿ ಬಂದಿರುವಂತಹ ಪೂಜಾ ಮಿಷಿನ್ಸು ಸಖತ್ತಾಗಿದೆ. ಹೆಡ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಪರ್ಸ್ನಲಿ ನನಗೆ ಓವರ್ಲಾಕ್ ಮಿಷಿನ್ ಎಷ್ಟು ಇಷ್ಟ ಆಗಿದೆಯೋ ಇದು ಕೂಡ ನನಗೆ ಅಷ್ಟೇ ಇಷ್ಟ ಆಗಿದೆ. ಮಿಷಿನು ಮತ್ತು ಕ್ವಾಲಿಟಿ ಹೆಂಗಿದೆ ಅಂದರೆ ಸಖತ್ತಾಗಿದೆ. ಅದನ್ನು ನಾವು ತುಳಿದಾಗಲೇ ನಮಗೆ ವ್ಯಾಲ್ಯೂ ಗೊತ್ತಾಗೋದು. ತುಳಿತೀವಲ್ವ ನಾವು ಹೊಲಿಗೆ ಹಾಕಬೇಕಾದ್ರೆ ಆ ಸ್ಟ್ಯಾಂಡ್ ಗೇಜ್ ನೋಡಿದಾಗ ನಿಜವೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ತುಂಬಾ ಇಷ್ಟ ಆಯ್ತು ನನಗೆ. ಸಾಮಾನ್ಯವಾಗಿ ತುಂಬ ಕಮ್ಮಿ ಅಂದರೆ ಮಿಷಿನ್ಸ್ನ ನಾವು ಪರ್ಚೇಸ್ನ ಮಾಡಬೇಕಾದ್ರೆ ಕಮ್ಮಿ ರೇಟ್ ಅಂತ ಅಂದಾಗ ಸ್ವಲ್ಪ ನಿಮಗೆ ಹಲ್ಗೆಗಳಾಗಿರ್ಬೋದು, ಸ್ಟ್ಯಾಂಡು ಸ್ವಲ್ಪ ಗೇಜ್ ಕಮ್ಮಿ ಇರುತ್ತೆ, ಹೆಡ್ ಗೇಜ್ ಕಮ್ಮಿ ಇರುತ್ತೆ. ಸೊ ಸಾಮಾನ್ಯವಾಗಿ ನಿಮ್ಮ ಪ್ರತಿಯೊಂದರಲ್ಲೂ ಅಷ್ಟೇ, ಇವಾಗ ನೀವೇನು ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಹಂಗೆ ನಿಮಗೆ ಕ್ವಾಲಿಟಿ ಕೂಡ ಚೆನ್ನಾಗಿರೋದು ಬರುತ್ತೆ. ಸೊ ದುಡ್ಡು ಹೆಂಗೆ ಕಮ್ಮಿ ಆಗುತ್ತೋ ಕ್ವಾಲಿಟಿ ಕೂಡ ಕಮ್ಮಿ ಇರೋದು ಬರುತ್ತಲ್ವ. ಸೊ ಅಂಥದ್ದೇ ಇಲ್ಲೂ ಕೂಡ ಸೊ ಪ್ರತಿಯೊಂದರಲ್ಲೂ ಅಷ್ಟೇ ಎಷ್ಟು ಕ್ವಾಲಿಟಿ ಕಮ್ಮಿ ಇರುತ್ತೋ ನಿಮಗೆ ಗೇಜ್ ಅನ್ನೋದು ಕೂಡ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಒಬ್ಬರು ಆಲ್ರೆಡಿ ಅದು ಪರ್ಚೇಸ್ ಸೇಲ್ ಆಗೋಯ್ತು. ನಾನು ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಸೊ ಮಾರನೆಗೇ ಅದೊಂದು ಮಿಷಿನ್ ಸೇಲ್ ಆಗೋಯ್ತು. ಸೊ ನನಗೆ ತುಂಬ ಇಷ್ಟ ಆಯಿತು, ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಅವ್ರು ಹೊಲಿದು ಕೂಡ ನೋಡಿ ಎಷ್ಟು ಫ್ರೀ ಇತ್ತು ತುಣಿಬೇಕಾದ್ರೆ ಅಂದರೆ ಸಖತ್ತಾಗಿತ್ತು. ಮತ್ತು ನಿಮಗೆ ಪೆಡಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀವು ಸ್ಟ್ಯಾಂಡ್ ತುಣಿಬೇಕಾದ್ರೆ ಸಖತ್ತಾಗಿದೆ. ಮೋಟಾರ್ನ ಕೂಡ ನೀವು ಫಿಟ್ ಮಾಡ್ಕೊಳ್ಬೋದು ಈ ಒಂದು ಮಿಷಿನ್ಗೆ, ಪೂಜಾ ಮಿಷಿನ್ಸು. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಸೊ ಬನ್ನಿ ಫಸ್ಟ್ ವಿಡಿಯೋನ ನೋಡ್ಕೊಂಬರೋಣ, ನಿಮಗೆ ಮಿಷಿನ್ನ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಯಾಕಂದರೆ ನಾನು ಪ್ರತಿ ಸಲನೂ ಮಿಷಿನ್ ಬಗ್ಗೆ ಒಂದು ಹೊಸ ಮಾಹಿತಿನ ಕೊಡ್ತಾ ಇರ್ತೀನಲ್ವಾ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಈ ಮಿಷಿನ್ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಫುಲ್ಲು ನಿಮಗೆ ಸಿಲ್ವರ್ ಬ್ಲ್ಯಾಕ್ ಕಲರ್ ಬಾಡಿಲಿ ಬರುತ್ತೆ. ಇನ್ನು ಈ ಮಿಷಿನ್ ಬಂದುಬಿಟ್ಟು ನಿಮಗೆ ಸೂಪರಾಗಿ ಸ್ಟ್ರಾಂಗ್ ಕ್ವಾಲಿಟಿ ಆಗಿದೆ. ಇನ್ನು ಫುಲ್ ಬಾಡಿ ಮೆಟಲ್ಲು ಪವರ್ ಕೋಟೆಡ್ ಫ್ರೇಮ್ ಕೊಡ್ತಾರೆ. ಇನ್ನು ಸೊ ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೇಬಲು. ಇನ್ನು ಟೇಬಲ್ ಕೂಡ ಅಷ್ಟೇ, ಟಾಪು ಸ್ಮೂತ್ ಫಿನಿಶ್, ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಹಾಗೆ ಪೆಡಲ್ ಸಿಸ್ಟಮ್ ಕೂಡ ಹೆವಿ ಡ್ಯೂಟಿ. ಇನ್ನು ಐರನ್ ಮೆಟೀರಿಯಲ್ ಕೂಡ ಅದರಲ್ಲಿ ಇರುತ್ತೆ. ನಿಮಗೆ ಕಲರ್ ಕಾಂಬಿನೇಷನ್ ಸಿಲ್ವರ್ ಮತ್ತು ಬ್ಲ್ಯಾಕ್ ಕ್ಲಾಸಿ ಲುಕ್ಕನ್ನು ಕೊಡುತ್ತೆ. ಇದು ತುಂಬಾ ಚೆನ್ನಾಗಿದೆ ಮಿಷಿನು. ಸೊ ಇನ್ನು ಪೂಜಾ ಇಂಡಸ್ಟ್ರಿಯಲ್ ಸೇವಿಂಗ್ ಮಿಷಿನ್, ಇದು ಕೂಡ ಒಂದು ನಿಮಗೆ ಸ್ಪೀಡ್ ಮೋಟಾರ್ನ ಕನೆಕ್ಟ್ನ ಮಾಡ್ಕೊಳ್ಬೋದು. ಇನ್ನು ಟ್ರೆಡಿಷ್ನಲ್ ಪೆಡಲ್ನ ಓವರ್ಟೆಡ್ ಮಾಡೆಲು ವಿತೌಟ್ ಮೋಟಾರ್ ಕೂಡ ಆಗಿ ನೀವು ಯೂಸ್ ಮಾಡ್ಬೋದು. ಆಪ್ಷನ್ನಾಗಿ ನೀವು ಮೋಟಾರ್ ಅಟ್ಯಾಚ್ ಕೂಡ ಮಾಡ್ಕೊಳ್ಬೋದು. ಎರಡೂ ಕೂಡ ಆಪ್ಷನ್ ಇರುತ್ತೆ. ಕರೆಂಟ್ ಹೋದ್ಮೇಲೂ ಕೂಡ ವರ್ಕ್ ಮಾಡ್ಬೋದು, ಕರೆಂಟ್ ಇದ್ಮೇಲೂ ಕೂಡ ನೀವು ವರ್ಕ್ ಮಾಡ್ಬೋದು. ಓಕೆನಾ. ಇನ್ನು ಇದು ಬಂದುಬಿಟ್ಟು ನಿಮಗೆ ಹೋಮ್ ಟೈಲರಿಂಗಿಗೆ ಸೂಟ್ ಆಗುತ್ತೆ. ಇನ್ನು ಸೂಟಬಲ್ ನಾನು ಹೇಳ್ತಾ ಇದ್ದೀನಿ. ಇನ್ನು ಹೋಮ್ ಟೈಲರಿಂಗು ವರ್ಕ್ ಮಾಡ್ಬೋದು, ಬೋಟಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ಇನ್ನು ಸ್ಯಾರಿ ಫಾಲು ಜಿಗ್ಸ್ ಸ್ಯಾರಿ ಫಾಲ್ಗೆ ಯೂಸ್ ಮಾಡ್ಬೋದು. ಯೂನಿಫಾರ್ಮ್ಸು, ಬ್ಲೌಸು, ಆಮೇಲೆ ಕುಷನ್ ಸ್ಟಿಚಸ್ಸು ಇದು ಕೂಡ ನೀವು ಮಾಡ್ಬೋದು. ಇನ್ನು ತಿಕ್ ಕ್ಲಾತ್ ಆಲ್ಸೋ ಎಲ್ಲನೂ ನೀವು ಪಾಸಿಬಲಾಗಿ ನೀವು ತಿಕ್ ಬಟ್ಟೆನೂ ಕೂಡ ಇದರಲ್ಲಿ ಅಂದರೆ ಹೊಲಿಗೆ ಹಾಕ್ಬೋದು. ಇನ್ನು ನಿಮಗೆ ಪ್ಲಸ್ ಪಾಯಿಂಟ್ ಬಂದುಬಿಟ್ಟು ಹೆವಿ ಡ್ಯೂಟಿ ಮಿಷಿನ್ ಮಾಡುತ್ತೆ, ಲಾಂಗ್ ಲೈಫ್ ಇರುತ್ತೆ. ಇನ್ನು ಈಸಿ ಟು ಆಪ್ರೇಟ್, ಈಸಿಯಾಗಿ ಆಪ್ರೇಟ್ನ ಮಾಡ್ಬೋದು. ಇನ್ನು ಮೋಟಾರು ಮ್ಯಾನ್ಯಲ್ ಎರಡೂ ಕೂಡ ಆಪ್ಷನ್ ಇರುತ್ತೆ. ಗುಡ್ ಫಿನಿಶಿಂಗ್ ಬರುತ್ತೆ. ಫಾಸ್ಟ್ ಸ್ಟಿಚಿಂಗ್ ಕೂಡ ನೀವು ಮಾಡ್ಬೋದು ಮೋಟಾರ್ನ ಹಾಕ್ಕೊಂಡ್ರೆ. ಸರ್ವೀಸು ಪಾರ್ಟ್ಸು ಈಸಿಯಾಗಿ ಅವೈಲಬಲ್ ಇರುತ್ತೆ. ಇದು ನಿಮಗೆ ಪ್ಲಸ್ ಪಾಯಿಂಟ್. ಇನ್ನು ಸೊ ಓವರಾಲ್ ನೀವು ನೋಡೋದಾದರೆ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ಟೈಲರಿಂಗ್ ಫ್ರಮ್ ಹೋಮ್ ಆ್ಯಂಡ್ ಸ್ಮಾಲ್ ಬೋಟಿಕ್ ಓಪನ್ ಮಾಡಬೇಕು ಅಂದರೆ ಪೂಜಾ ಇಂಡಸ್ಟ್ರಿಯಲ್ ಸೇವಿಂಗ್ಸ್ ಮಿಷಿನ್ನ ನೀವು ಚೂಸ್ನ ಮಾಡ್ಕೊಳ್ಳಿ. ಸೊ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇನ್ನು ನಿಮಗೆ ಬಂದುಬಿಟ್ಟು ಎಸ್ಪೆಷಲಿ ಫಾರ್ ಲರ್ನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಮಿಷಿನ್ನು. ಮೇನ್ ಏನು ಗೊತ್ತಾ, ಎಲ್ಲರಿಗೂ ಯೂಸ್ ಆಗಬೇಕು ಅನ್ನೋ ಮಿಷಿನ್ಗಳು ಬೇಕು ಅಂತ ಅಂದರೆ ನೀವು ಈ ಥರ ಮಿಷಿನ್ನ ತೊಗೊಳ್ಬೋದು. ಯಾಕಂದರೆ ಲರ್ನರ್ಸ್ಗೆ, ಆಮೇಲೆ ನೀವು ಹೋಮ್ ಶಾಪ್ಗಾಗಲಿ ಅಥವಾ ನೀವು ಶಾಪ್ಗೆ ಯೂಸ್ ಮಾಡ್ತೀರಾ, ಹೋಮ್ಗೆ ಯೂಸ್ ಮಾಡ್ತೀರಾ, ಅಥವಾ ಬೋಟಿಕ್ಗೆ ಯೂಸ್ ಮಾಡ್ತೀರಾ. ಸೊ ಎಲ್ಲದಕ್ಕೂ ನಿಮಗೆ ಒಂದು ಮಿಷಿನ್ ನಿಮಗೆ ಬರಬೇಕು ಅಂತ ಅಂದರೆ ಸೊ ನೀವು ಈ ಥರ ಮಿಷಿನ್ ತೊಗೊಂಡ್ರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಕೆಲವರು ಪವರ್ ಮಿಷಿನ್ ತೊಗೋತಾರೆ, ನಮಗೆ ಲೆಗ್ ಮಿಷಿನ್ ತುಳಿಯೋದಕ್ಕೆ ಬರೋಲ್ಲ ಅಂತ ಕೂಡ ಹೇಳ್ತಾ ಇರ್ತಾರಲ್ಲ. ಸೊ ಈ ಥರ ಮಿಷಿನ್ಗಳಲ್ಲಿ ಮೋಟರ್ನ ಹಾಕೊಂಡ್ಬಿಟ್ರೆ ಹೆವಿ ಸ್ಪೀಡಾಗಿ ನೀವು ಹೊಲಿಬೋದು. ಇನ್ನು ಪೂಜಾ ಬ್ರ್ಯಾಂಡ್ ಬಂದುಬಿಟ್ರೆ ನಿಮ್ಗೆ ಎಲ್ಲ ಕಡೆನೂ
ಪೂಜಾ ಅಂತಲೇ ನಿಮಗೆ ಸಿಂಬಲ್ ಇರುತ್ತೆ. ಸೊ ಇವೆಲ್ಲ ನಿಮಗೆ ಬ್ರ್ಯಾಂಡಲ್ಲಿ ಸಿಗೋವಂಥದ್ದು. ಸೊ ಲೋಕಲಲ್ಲಿ ನಿಮಗೆ ಈ ಥರ ನಿಮಗೆ ಹೆಸರುಗಳೆಲ್ಲ ಸಿಗೋದು ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಅಂದರೆ ಕೆಳಗಡೆ ಆಗಿರ್ಬೋದು, ಪ್ರತಿಯೊಂದ್ರ ಮೇಲೂ ಪೂಜಾ ಅದ್ರ ಲೋಗೋ ಎಲ್ಲ ಕೊಟ್ಟಿರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಇನ್ನು ಮಿಷಿನ ನೋಡಿದ್ರೆ ಅಲ್ವಾ, ಮಿಷಿನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಗ್ರೇ ಕಲರ್ ಅಲ್ಲಿ ಬಂದಿರೋ ಅಂಥದ್ದು. ಸಾಮಾನ್ಯವಾಗಿ ಮಿಷಿನ್ಸ್ ಬ್ಲ್ಯಾಕ್ ಕಲರ್ ಅಲ್ಲಿ ಬರುತ್ತೆ. ಸೊ ಇದು ನಿಮಗೆ ಗ್ರೇ ಕಲರ್ ಅಲ್ಲಿ ಬಂದಿದೆ. ನಂಗಂತೂ ಸಖತ್ ಇಷ್ಟ ಆಯ್ತು, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಸೊ ಕಡಿಮೆ ಬೆಲೆಗೆ ನಿಮಗೆ ಒಂದು ಒಳ್ಳೆ ಪೂಜಾ ಮಿಷಿನ್ ಸಿಗ್ತಾ ಇದೆ. ಸೊ ಏನಂತಂದ್ರೆ ಪ್ರತಿಯೊಬ್ಬರು ಕೂಡ ನಮಗೆ ಏನು ಮಿಷಿನ್ ಬಂತು ಅಂತ ಅಂದ್ರೆ ನಮಗೆ ಮಿಷಿನ್ ಚೆನ್ನಾಗಿರ್ಬೇಕು, ತುಂಬಾ ದೀರ್ಘಕಾಲವಾಗಿ ಬಾಳಿಕೆ ಬರಬೇಕು, ನಮಗೆ ಪದೇ ಪದೇ ಪ್ರಾಬ್ಲಮ್ಗಳು ಬರಬಾರ್ದು, ಮತ್ತೆ ನಾವು ಸ್ಟಿಚ್ ಹಾಕೋದು ಚೆನ್ನಾಗಿರ್ಬೇಕು, ಫಿನಿಶಿಂಗ್ ಚೆನ್ನಾಗಿರ್ಬೇಕು ಅಂತ ತುಂಬಾ ಜನ ಲೇಡೀಸ್ ತುಂಬಾನೇ ಆಸೆ ಪಡ್ತಾ ಇರ್ತಾರೆ. ಸೊ ಆ ಥರದ್ದು ನೀವು ಬೇಕು ಅಂತಂದರೆ ಆರಾಮಾಗಿ ನೀವು ಪೂಜಾ ಮಿಷಿನ್ಸ್ನ ಪರ್ಚೇಸ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಕಮ್ಮಿ ಬೆಲೆಯಲ್ಲಿ ನಿಮ್ಗೆ ಸ್ಟಿಚಿಂಗು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ತುಣಿಬೇಕಾದ್ರೆ ಎಷ್ಟು ಫ್ರೀ ಅನ್ಸುತ್ತೆ ಗೊತ್ತಾ, ಸಕ್ಕತ್ತಾಗಿದೆ ಮಿಷಿನ್. ಗೇಜಲ್ಲಂತೂ ಸೂಪರ್ ಆಗಿದೆ. ಈ ಒಂದು ಬೆಲೆಗೆ ನಿಮ್ಗೆ ಇಷ್ಟು ಗೇಜ್ ಸಿಗ್ತಾ ಇರೋದು ನಿಜವಾಗ್ಲೂ ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಬಂದುಬಿಟ್ಟು 9,500 ರೂಪಾಯಿಗೆ ಈ ಒಂದು ಮಿಷಿನ್ ಸಿಗ್ತಾ ಇದೆ. ನೀವು ಬೇಕು ಅಂತಂದರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಬೋದು. ಮತ್ತು ಇನ್ನೂ ಒಂದು ಏನಂತಂದರೆ ನಿಮಗೆ ಕೊರಿಯರ್ ಕೂಡ ಸಿಗುತ್ತೆ. ನಿಮಗೆ ಕೊರಿಯರ್ ಬೇಕು ಅಂತಂದರೆ 500 ರೂಪೀಸ್ ಅಡ್ವಾನ್ಸ್ನ ಬುಕ್ ಮಾಡಿಕೊಂಡು ನೀವು ಮಿಷಿನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಕೊರಿಯರ್ ಬೇಕು ಅಂತ ಅಂದಾಗ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ನಿಮಗೆ ಹೇಳ್ತೀವಿ ನಿಮಗೆ ಮಿಷಿನ್ ಬೇಕು ಅಂತ ಅಂದರೆ ಕೊರಿಯರ್ ಮಾಡುವಾಗ ನೀವು ಬೇಕಾದ್ರೆ ಮಿಕ್ಕಿದ ಅಮೌಂಟ್ನ ಹಾಕಿದ್ರೆ ಆಯಿತು. ಇನ್ನು ಕೊರಿಯರ್ ಚಾರ್ಜ್ ಕೂಡ ಸಪ್ರೇಟ್ ಇರುತ್ತೆ. ಸೊ 500 ರೂಪೀಸ್ ಬುಕ್ ಮಾಡಿಕೊಂಡು ನೀವು ಬೇಕಾದರೆ ಬುಕ್ ಮಾಡಿ. ಹಾಗೆ ಇನ್ನು ಸುಮಾರು ಜನ ಕೇಳ್ತಾ ಇರ್ತಾರೆ, ನಮಗೆ ನಾವು ಇಲ್ಲಿದ್ದೀವಿ, ನಾವು ತುಂಬ ದೂರ ಇದ್ದೀವಿ, ನಮಗೆ ಇಲ್ಲಿ ಕೊರಿಯರ್ ಚಾರ್ಜ್ ಸಿಗುತ್ತಾ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ. ನಾನು ಪ್ರತಿ ಸಲ ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ, ನೀವು ಎಷ್ಟು ದೂರ ಇದ್ದರೂ ಕೂಡ ನಿಮಗೆ ಸಿಗುತ್ತೆ. ಮತ್ತು ನೀವು ಇನ್ನೊಂದು ಏನು ಗೊತ್ತಾ, ತುಂಬ ಜನ ಏನು ಮಾಡ್ತಾಯಿದ್ದೀರಾ, ಕೊರಿಯರ್ ಚಾರ್ಜ್ನ ಯೋಚನೆ ಮಾಡ್ತಾಯಿದ್ದೀರಾ. ನಿಮಗೆ ಮಿಷಿನ್ ಬರೋದನ್ನು ನೀವು ಯೋಚನೆ ಮಾಡ್ತಾ ಇಲ್ಲ, ಕೊರಿಯರ್ ಚಾರ್ಜ್ನ ಯೋಚನೆ ಮಾಡ್ತೀರಾ. ನೀವು ಪ್ರತಿಯೊಬ್ಬರು ಕೇಳೋರೆಲ್ಲರೂ ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ, ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ ಅನ್ನೋದನ್ನೇ ಕೇಳ್ತಾ ಇದ್ದಾರೆ. ನೀವು ಕೊರಿಯರ್ ಚಾರ್ಜ್ ಆಗುತ್ತೆ ಅಂತಲೇ ಮಿಷಿನ್ ತೊಗೊಳ್ತಾ ಇಲ್ಲ ಸುಮಾರು ಜನ. ನನಗೆ ಕ್ವಶನ್ಸ್ ಬರ್ತಿರೋದೇ ಬರೀ ಅದು, ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ ಮೇಡಮ್, ಇಲ್ಲಿಗೆ ಎಷ್ಟಾಗುತ್ತೆ. ನೀವು ಮಿಷಿನ್ ಪ್ರೈಸ್ ನೋಡ್ತಾ ಇಲ್ಲ, ನೀವು ಕೊರಿಯರ್ ಚಾರ್ಜ್ ಬರೀ ಒಂದು 500, 600, 700 ರೂಪಾಯಿ ಬರೋ ಕೊರಿಯರ್ ಚಾರ್ಜ್ನ ನೋಡ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಕೊರಿಯರ್ ಚಾರ್ಜ್ನ ಮೈಂಡೆಲ್ಲ ತೆಗೆದುಬಿಡಿ. ಸೊ ನಿಮ್ಮ ಮಿಷಿನ್ ಚೆನ್ನಾಗಿದ್ರೆ, ಒಳ್ಳೇದಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ದುಡ್ಡು ಎಷ್ಟೇ ಆದರೆ ನೀವು ಅದು ಬರೋದೇ ನಾಳೆ ಹೋಗುತ್ತೆ, ನಿಮಗೆ ದುಡ್ಡು ಕೊಡುತ್ತೆ. ಅದು ಅದೇನು ಸುಮ್ಮನೆ ಇಟ್ಕೊಡಲ್ಲ ನಿಮಗೆ. ನೀವು ಸುಮ್ಮನೆ ಪರ್ಚೇಸ್ ಮಾಡ್ತಾ ಇಲ್ಲ, ನೀವು ಅದು ತೊಗೊಂಡ್ರೆ ನೀವು ಲಾಭಕ್ಕೇನು. ಇವಾಗ ನಾವು ಒಂದೇನೋ ಒಂದು ಐಟಮ್ನ ತೊಗೊಳ್ತೀವಿ ಅಂತಂದರೆ ನಮ್ಗೆ ಅದರಿಂದ ಉಪಯೋಗ ಆಗುತ್ತೆ. ಈಗ ನೀವು ಮಿಷಿನ್ ತೊಗೊತಾ ಇದ್ರೆ ನೀವು ಹೊಲಿಗೆ ಹಾಕೊಳ್ಳೋಕ್ಕಾಗಿರ್ಬೋದು, ಅಥವಾ ಏನಾದರೂ ಟೈಲರಿಂಗ್ ಕೆಲಸ ಮಾಡೋದಾಗಿರ್ಬೋದು. ಸೊ ಅದಕ್ಕೆ ನೀವು ಯೂಸ್ ಮಾಡ್ತಾ ಇರ್ತೀರ, ಸುಮ್ಮನೆ ಅಂತೂ ಕುತ್ಕೊಳ್ಳಲ್ಲ ಅಲ್ವಾ. ಸೊ ಸುಮಾರು ಜನ ನನಗೆ ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ ಮೇಡಮ್, ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ ಅಂತ ಕೇಳ್ತೀರಾ. ಪ್ರತಿಯೊಂದು ಊರಿಗೂ ಇಷ್ಟೇ ಕೊರಿಯರ್ ಚಾರ್ಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ವೆಯ್ಟ್ ಮೇಲೆ, ಗೇಜ್ ಮೇಲೆ ಅಮೌಂಟು ಡಿಪೆಂಡ್ ಆಗುತ್ತೆ. ನಿಮ್ಮ ದೂರ ಊರುಗಳಿಗೆ, ನಿಮಗೆ ಕಿಲೋಮೀಟ್ರ್ಗಳಿಗೂ ಕೂಡ ನಿಮಗೆ ಕೊರಿಯರ್ ಆಗುತ್ತೆ. ಸೊ ಹಂಗಾಗಿ ಇಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಸುಮಾರು ಜನ ಅಷ್ಟೇ ಕೇಳ್ತಾ ಇದ್ದಾರೆ ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ ಅಂತೇಳಿ. ಸೊ ಒಂದೊಂದು ಊರಿಗೂ ಒಂದೊಂದು ಥರ ಕೊರಿಯರ್ ಚಾರ್ಜ್ ಆಗುತ್ತೆ. ಸೊ ಅದನ್ನು ನಾವು ವೆಯ್ಟ್ ಲೆಕ್ಕ ಹಾಕಿದ್ಮೇಲೆ ನಿಮಗೆ ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ ಅಂತ ಹೇಳಲಿಕ್ಕಾಗೋದು. ಇವಾಗ ನಾವೆಲ್ಲ ಪ್ಯಾಕ್ ಮಾಡ್ತೀವಿ, ತೊಗೊಂಡೋಗಿ ನಾವು ಪೋಸ್ಟ್ ಆಫೀಸಲ್ಲಿ ನಾವು ಕೊಟ್ಟಾಗ ಅವರು ಲೆಕ್ಕ ತೂಕ ಹಾಕ್ತಾರೆ, ಅದ್ರ ಮೇಲೆ ನಿಮಗೆ ಅಮೌಂಟ್ ಹೇಳೋದು, ನಾವು ಹೇಳಲಿಕ್ಕೆ ಬರೋದಿಲ್ಲ. ಅಂದಾದ್ಮೇಲೆ ಒಂದು 300 ರೂಪಾಯಿ, 400, 500, 600 ತುಂಬ ದೂರ ಊರುಗಳಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಷ್ಟು ಮಾತ್ರನೇ ಹೇಳ್ಬೋದು ಅಷ್ಟೇ. ಸುಮಾರು ಜನ ನಮಗೆ ಕೊರಿಯರ್ ಚಾರ್ಜ್ ಸಿಕ್ಕಾಪಟ್ಟೆ ಅದೇ ನನಗೆ ಕಮೆಂಟ್ಸ್ ಬರ್ತಾ ಇರೋದು, ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ, ನಾವು ಈ ಊರಲ್ಲಿದ್ದೀವಿ, ಎಷ್ಟಾಗುತ್ತೆ ಇಲ್ಲಿಂದ ಅಲ್ಲಿಗೆ ಅಂತ. ಮಿಷಿನ್ ನೋಡ್ತಾರೆ ನೀವು 9,000 ಮಿಷಿನ್ ಆಗಿದ್ರೆ ಮಿಷಿನ್ ನೋಡ್ತಿಲ್ಲ, ನೀವು ಬರೀ 9,000 ಕೊಡೋಕೆ ರೆಡಿ ಇದ್ದೀರಾ, ಕೊರಿಯರ್ ಚಾರ್ಜ್ ಕೊಡೋಕೆ ರೆಡಿ ಇಲ್ಲ. ಸೊ ಇದು ಹಿಂಗೆ ಆಗ್ತಾ ಇರೋದು ನಿಮಗೆ. ಸೊ ನಾನು ಏನು ಮಾಡೋಕ್ಕಾಗಲ್ಲ, ಕೊರಿಯರ್ ಚಾರ್ಜ್ನ ಮೈಂಡಿಂದ ತೆಗೆದುಬಿಡಿ. ನಿಮಗೆ ಅದು ಬರ್ತಾ ಇರೋದು ದುಡಿಮೆ ಮಾಡೋಕ್ಕೆ ಬರ್ತಾ ಇದೆ. ಎಷ್ಟೋ ಜನ ದುಡಿಮೆಗೆ ತೊಗೋತಾ ಇದ್ದಾರೆ, ಇನ್ನು ಎಷ್ಟೋ ಜನ ನಮ್ಮ ಮನೇಲೆ ಕೂತ್ಕೊಂಡು ಹೊಲ್ಕೊಳ್ತೀವಿ, ನಮ್ಮ ಬಟ್ಟೆಗಳನ್ನ ಅಂತ ಸುಮಾರು ಜನ ತೊಗೊಳ್ತಾ ಇದ್ದಾರೆ. ಸೊ ಅದು ನಿಮ್ಮ ಅನುಕೂಲಕ್ಕೆ ತೊಗೊಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದು ಯಾವುದೇ ಥರ ವೇಸ್ಟ್ ಅಲ್ಲ, ತಗೊಂಡು ಬಂದು ಮೂಲೆ ಕೂರಿಸುವಂಥದ್ದಲ್ಲ. ಇವೆಲ್ಲ ನಮಗೆ ತುಂಬ ಉಪಯೋಗ ಆಗುವಂಥ ವಸ್ತುಗಳು. ಉಪಯೋಗ ಆಗುವಂಥ ವಸ್ತುಗಳ ಮೇಲೆ ನಾವು ಅಮೌಂಟ್ನ ಹಾಕಿದ್ರೆ ಖಂಡಿತವಾಗೂ ನಮ್ಗೆ ಯಾವುದೇ ಥರ ಲಾಸ್ ಆಗಲ್ಲ. ಇದು ಮಾತ್ರ ನಾನು ಹೇಳಬಲ್ಲೆ. ಸುಮಾರು ಜನ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಪ್ರತಿಯೊಂದು ಯಾವುದೇ ಒಂದು ಮಿಷಿನ್ ಹಾಕಿದ್ರೆ ನಾವು ನಿಮಗೆ ಹೋಲ್ಸೇಲ್ ರೇಟಲ್ಲಿ ಹಾಕೊಂಡು ಕೊಡ್ತಾ ಇರೋವಂಥದ್ದು. ಯಾವುದೇ ಥರ ಜಾಸ್ತಿ ಹಾಕ್ಬಿಟ್ಟು ನಾವು ಕೊರಿಯರ್ ಫ್ರೀ ಅಂತ ನಾವು ಹೇಳ್ತಾ ಇಲ್ಲ. ಸೊ ನಮ್ದು ಏನಿದೆ ಹೋಲ್ಸೇಲ್ ಪ್ರೈಸಲ್ಲಿ ನಿಮ್ಗೆ ಹಾಕ್ಕೊಡ್ತಾ ಇದೀವೋ, ಹಾಗಾಗಿ ನಾವು ಕೊರಿಯರ್ ಚಾರ್ಜ್ನ ಸಪ್ರೇಟ್ ಮಾಡಿದ್ದೀವಿ. ಇವಾಗ ನಿಮಗೆ ಕೊರಿಯರ್ ಚಾರ್ಜ್ ಸಪ್ರೇಟ್ ಆಗುತ್ತೆ. ಇಲ್ಲಾಂದರೆ ನಾವು ಒಂದೇ ಸಲ ಅಮೌಂಟ್ ಇವಾಗ ನಾವು 9,500 ಅಂತ ಅಂದರೆ 10,000, 10,500 ಹೇಳ್ಬಿಟ್ಟು ನಿಮಗೆ ಕೊರಿಯರ್ ಚಾರ್ಜ್ ಫ್ರೀ ಅಂತ ಹೇಳ್ಬೋದಲ್ಲ. ಸೊ ನಾವು ಆ ಥರ ಮಾಡ್ತಿಲ್ಲ. ನಮ್ದು ಏನಿದೆ ಪ್ರೈಸ್, ನಮ್ಮದು ಹೋಲ್ಸೇಲ್ ಏನಿದೆ, ಸೊ ಅದನ್ನು ನಾವು ರೇಟ್ ಹೇಳ್ಬಿಟ್ಟು ನಿಮಗೆ ಕೊರಿಯರ್ ಚಾರ್ಜ್ ಸಪ್ರೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಪ್ರತಿಯೊಂದ್ರ ಮೇಲೂ ಕೂಡ ನಾವು ಸೇಮೇ ಕೊರಿಯರ್ ಚಾರ್ಜ್ನ ನಾವು ಯಾವತ್ತೂ ಪ್ರೈಸ್ನ ನಾವು ಮಿಷಿನ್ ಮೇಲೆ ಜಾಸ್ತಿ ಮಾಡಿ ಕೊರಿಯರ್ ಚಾರ್ಜ್ ಫ್ರೀ ಅಂತ ಹೇಳ್ತಾ ಇಲ್ಲ. ಸೊ ನಮ್ದು ಏನಿದೆ ಹೋಲ್ಸೇಲ್ ರೇಟಲ್ಲಿ ತೊಗೊಂಡು
ಸೊ ಕೊರಿಯರ್ ಸಪ್ರೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಂದು ಮಿಷಿನ್ ಮೇಲೂ ಅಷ್ಟೇ ಕೊರಿಯರ್ ಚಾರ್ಜ್ ಸಪ್ರೇಟ್ ಇರುತ್ತೆ. ಮಿಷಿನ್ ಮೇಲೆ ವ್ಯಾಲ್ಯೂ ಎಷ್ಟಿರುತ್ತೆ, ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ 500 ರೂಪಾಯಿ ಅಡ್ವಾನ್ಸ್ ಬುಕ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾವು ಕೊರಿಯರ್ ಮಾಡಬೇಕಾದ್ರೆ ನಿಮಗೆ ಹೇಳ್ತೀವಿ ಎಷ್ಟಾಗುತ್ತೆ ಕೊರಿಯರ್ ಅಂತ. ನೀವು ಆಮೇಲೆ ಫುಲ್ ಅಮೌಂಟ್ನ ಪೇ ಮಾಡಿ ಕೊರಿಯರ್ ಚಾರ್ಜ್ನ ಪೇ ಮಾಡಿದ್ಮೇಲೆ ನಿಮಗೆ ಅಮೌಂಟ್ ನಿಮ್ಮ ಮಿಷಿನ್ ನಿಮ್ಮ ಮನೆಗೆ ಬರುತ್ತೆ. ಸೊ ನೀವು ಎಷ್ಟೇ ದೂರ ಇರಿ ನಿಮ್ಮ ಮನೆಗೆ ನಿಮಗೆ ಮಿಷಿನ್ ಕಳಿಸೋ ಜವಾಬ್ದಾರಿ ನಮ್ಮದು. ಎಷ್ಟು ದೂರ ಬೇಕಾದರೂ ಇರಿ. ಸೊ ಓಕೆನಾ, ಎಷ್ಟು ದೂರ ಅಂದರೆ ಹೇಳ್ತಾ ಇಲ್ವಾ, ನೀವು ಎಷ್ಟು ದೂರ ಇದ್ದರೂ ಕೊರಿಯರ್ ಚಾರ್ಜ್ ಕೊರಿಯರ್ ಎಲ್ಲಿವರೆಗೂ ನಿಮಗೆ ಫೆಸಿಲಿಟೀಸ್ ಇರುತ್ತೋ ಅಲ್ಲಿವರೆಗೂ ನಿಮಗೆ ಕೊರಿಯರ್ ಇದ್ದೇ ಇರುತ್ತೆ. ಸೊ ಇಷ್ಟು ಮಾತ್ರನೇ ಹೇಳಬಲ್ಲೆ. ಸೊ ಇದಿಷ್ಟು ಒಂದು ಮಿಷಿನ್ ಮೇಲೆ ನಾನು ಹೇಳಿದಂತಹ ಒಂದಷ್ಟು ವಿಷಯಗಳು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಈ ವಿಡಿಯೋ ನಿಮಗೆ ಮೇಯ್ನಾಗಿ. ಮತ್ತು ಸುಮಾರು ಜನ ಕೊರಿಯರ್ ಬಗ್ಗೆನೂ ಕೇಳಿದರೆ, ಸೊ ಅದು ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ನಾನು ಇಲ್ಲ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂದರೂ ಕೂಡ ನೀವು ಈ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮಿಷಿನ್ನ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಇಲ್ಲ ಅಂತ ಅಂದರೆ ಸೊ ಅದೇ ಥರ ಒಂದು ವಿಡಿಯೋ ಮಾಡಿ ಅಪ್ಲೋಡ್ನ ಮಾಡ್ತೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್.